ದೇವರಿಗೆ ಸ್ತೋತ್ರ. ಇದಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸಮಾಧಾನವಾಗಿರಲಿಕ್ಕೆ, ಸಂತೋಷವಾಗಿರಲಿಕ್ಕೆ ಸಾಧ್ಯವಿಲ್ಲ. ಇದು ಮನುಷ್ಯನಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ನನಗೆ ಅನೇಕ ಭಾಷೆಗಳು ಬರದೇ ಇದ್ರೂ ಪರವಾಗಿಲ್ಲ, ಆದರೆ ಇದು ನನ್ನ ಜೀವನದಲ್ಲಿ ಇರಬೇಕು. ನನ್ನ ಜೀವನದಲ್ಲಿ ಸಾಕಷ್ಟು ನಾನು ಜ್ಞಾನ ಹೊಂದ್ಕೊಳ್ಳದೇ ಇದ್ರೂ ಪರವಾಗಿಲ್ಲ, ಆದರೆ ಇದು ನಮಗೆ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ನಮಗೆ ಬೆಟ್ಟನೇ ಕಿತ್ತಿಡಬೇಕಾದಷ್ಟು ನಂಬಿಕೆ ನಮಗೆ ದೇವ್ರ ಮೇಲೆ ಇದ್ರೂ ಸಹ, ಒಂದು ವೇಳೆ ಇದು ಇಲ್ಲ ಅಂತಂದ್ರೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಹೀಗೆ ಇದ್ರ ಕುರಿತಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದು ಯಾವುದು ಎಂದು ನೋಡುವಾಗ ಪ್ರೀತಿ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ಏನಕ್ಕೂ ಬಾರದಂತ ವ್ಯಕ್ತಿಗಳು ನಾವು. ಅದಕ್ಕಾಗಿ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ, ವಚನ 1ರಿಂದ ಮುಂದುವರಿಸಿ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನ ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲಾ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿ ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಎಂಬುದಾಗಿಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಪ್ರೇರೆ ನಮ್ಮ ಜೀವಿತಗಳಲ್ಲಿ ಪ್ರೀತಿ ಇಲ್ಲದೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಒಂದು ವೇಳೆ ನೀನು 10-15 ಭಾಷೆಯನ್ನು ಮಾತಾಡ್ತಕ್ಕಂಥವ್ನಾಗಿರ್ಬೋದು, 5 ಭಾಷೆಗಳನ್ನ ಮಾತಾಡ್ತಕ್ಕಂಥವ್ರಾಗಿರ್ಬೋದು, ಆದರೆ ಆ ಭಾಷೆಗಳನ್ನು ಉಪಯೋಗಿಸಿಕೊಂಡು ದೇವರನ್ನ ಮಹಿಮೆ ಮಾಡದೆ ಹೋದ್ರೆ, ಆ ಭಾಷೆಗಳನ್ನ ಉಪಯೋಗಿಸಿಕೊಂಡು ಇನ್ನೊಬ್ಬರನ್ನ ಸಂತೈಸದೆ ಹೋದ್ರೆ, ಕರುಣಿಸದೆ ಹೋದ್ರೆ, ಆ ಭಾಷೆಗಳನ್ನ ಉಪಯೋಗಿಸಿ ಅನೇಕರಿಗೆ ನೀನು ಅನುಕೂಲತೆಗಳನ್ನು ಮಾಡಿಕೊಡದೆ ಹೋದ್ರೆ, ನಿನಗೆ ಎಷ್ಟು ಭಾಷೆ ಗೊತ್ತಿದ್ರೆ ಏನ್ ಪ್ರಯೋಜನ? ಇವತ್ತು ಎಷ್ಟೋ ಭಾಷೆಗಳನ್ನ ಬಲ್ಲಂತ ಜನರಿದ್ದಾರೆ, ಆದರೆ ಅವರಿಂದ ಯಾವ ಕಾರ್ಯವೂ ಸಹ ನಡೀತಾ ಇಲ್ಲ. 5 ಭಾಷೆ 6 ಭಾಷೆ 4 ಭಾಷೆ ಬರುತ್ತೆಂಬ ಕೊಚ್ಚಿಕೊಳ್ತಕ್ಕಂಥ ನಿನಗೆ ದೇವ್ರು ಹೇಳ್ತಕ್ಕಂಥ ಮಾತು, ನಿನ್ನೊಳಗೆ ಪ್ರೀತಿ ಇಲ್ಲ ಅಂತಂದ್ರೆ ನಿನಗೆ ಎಷ್ಟು ಭಾಷೆ ಬಂದ್ರೆ ಏನ್ ಪ್ರಯೋಜನ? ಒಬ್ರ ಹತ್ರ ಹೋಗಿ ನೀನು ಮಾತಾಡಿಲ್ಲ ಅಂತಂದ್ರೆ ನಿನಗೆ ಎಷ್ಟು ಭಾಷೆ ಬಂದ್ರೆ ಏನ್ ಪ್ರಯೋಜನ? ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನಾನು ಕೇವಲ ಮನುಷ್ಯರ ಭಾಷೆ ಅಲ್ಲ, ದೇವದೂತರ ಭಾಷೆ ಮಾತಾಡೋರಾಗಿದ್ರು ನನ್ನ ಹತ್ರ ಪ್ರೀತಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳ್ತಾರದನ್ನ ನೋಡ್ತೇವೆ ಪ್ರೇರೆ. ಇವತ್ತು ಅನೇಕ ಜನರಿಗೆ ವಿದ್ಯೆ ಇದೆ, ಅನೇಕ ಭಾಷೆಗಳನ್ನ ಕಲ್ತಿದ್ದಾರೆ, ಜ್ಞಾನ ಇದೆ, ಅವರಿಗೆ ನಂಬಿಕೆ ಇದೆ, ಅವರಿಗೆ ಪ್ರವಾದನೆ ವರ ಇದೆ, ಎಲ್ಲ ಇದೆ, ಆದರೆ ಇರಬೇಕಾಗಿರೋದು ಯಾವುದು? ದೈವಿಕವಾಗಿರ್ತಕ್ಕಂಥ ಪ್ರೀತಿ, ಕಾಮದ ಪ್ರೀತಿ ಅಲ್ಲ. ಇನ್ನೊಬ್ಬರಿಂದ ಏನನ್ನೋ ಕೊಟ್ಟು ಏನನ್ನ ತೆಗೆದುಕೊಳ್ತಕ್ಕಂಥ ಗಿವ್ ಅಂಡ್ ಟೇಕ್ ಪಾಲಿಸಿ ಪ್ರೀತಿ ಬಗ್ಗೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇಲ್ಲ ಪ್ರೇಯರೇ. ದೈವಿಕವಾದ ಪ್ರೀತಿ, ಏನನ್ನೂ ನಿರೀಕ್ಷಿಸದೆ ಪ್ರೀತಿಸ್ತಕ್ಕಂಥದ್ದು, ನಿಸ್ವಾರ್ಥತೆಯಿಂದ ಪ್ರೀತಿಸ್ತಕ್ಕಂಥದ್ದು, ಅದು ದೈವಿಕವಾದ ಪ್ರೀತಿಯಾಗಿದೆ. ಇವತ್ತು ನಿನ್ನಲ್ಲಿ ನನ್ನಲ್ಲಿ ದೈವಿಕ ಪ್ರೀತಿ ಇಲ್ಲದೆ ನಾನು ಏನು ಮಾಡಿದ್ರೂ ಸಹ ಅದು ವ್ಯರ್ಥ, ಏನು ಪ್ರಯೋಜನಕ್ಕೆ ಬರೋದಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ನಿನ್ನ ದೇಹವನ್ನೇ ನೀನು ಸುಡುವುದಕ್ಕೆ ಒಪ್ಪಿಸಿದ್ರು ನಿನಗೆ ಪ್ರೀತಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಪ್ರಿಯ ದೇವ ಜನರೇ, ದೇವ ಸೇವಕರುಗಳೇ, ಇವತ್ತು ನೀವು ಪ್ರೀತಿ ಇಲ್ಲದೆ ಏನೇ ಮಾಡಿದ್ರು ಸಹ ಯಾವ ಪ್ರಯೋಜನಕ್ಕೂ ಅದು ಬರೋದಿಲ್ಲ. ಇವತ್ತು ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ರಿ. ಹೇಗೆ ನೀವು ಪ್ರೀತಿಯಿಂದ ತುಂಬಿಸಲ್ಪಟ್ಟಿದ್ದೀರಿ, ಹೇಗೆ ಪ್ರೀತಿಯಲ್ಲಿ ನಡೀತಾ ಇದ್ದೀರಿ ಎಂಬುದ್ರ ಕುರಿತಾಗಿ ನಿಮ್ಮನ್ನ ನೀವು ಅವಲೋಕಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಪ್ರೀತಿ ನಿನಗಿಲ್ಲದೆ ಇದ್ರೆ ನೀನು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಎಂಬುದಾಗಿ. ಅದರಿಂದ ಇವತ್ತು ನಿನ್ನ ಹೆಮ್ಮೆ ಜ್ಞಾನದಲ್ಲಿ, ಭಾಷೆಯಲ್ಲಿ, ನಂಬಿಕೆಯಲ್ಲಿ ಅಲ್ಲ, ಬದಲಾಗಿ ಯಾವುದರಲ್ಲಿರಬೇಕಾಗಿದೆ? ಪ್ರೀತಿ, ದೈವಿಕವಾದ ಪ್ರೀತಿಯಲ್ಲಿರಬೇಕಾಗಿದೆ. ದೈವಿಕ ಪ್ರೀತಿಯಿಂದ ನಾವು ತುಂಬಿಸಲ್ಪಡಬೇಕು, ದೇವರ ಪ್ರೀತಿಯಲ್ಲಿ ನಾವು ನಡೀಬೇಕು. ಒಂದು ವೇಳೆ ನಾವು ಪ್ರೀತಿಸ್ತಾ ಹೋದ್ರೆ ಪರಸ್ಪರ ಏನೂ ಪ್ರಯೋಜನ ಇಲ್ಲ. ನಿನ್ನ ಕುಟುಂಬದವ್ರು ನೀನು ಹೇಗೆ ಪ್ರೀತಿಸ್ತಾ ಇದೀಯಾ, ನಿನ್ನ ನೆರೆಯವರನ್ನ ಹೇಗೆ ಪ್ರೀತಿಸ್ತಿದೀಯಾ, ನಿನ್ನ ಸಭಿಕರನ್ನ ಹೇಗೆ ಪ್ರೀತಿಸ್ತಿದೀಯಾ, ನಿನ್ನ ದೇಶದ ಜನರನ್ನು ನೀನು ಹೇಗೆ ಪ್ರೀತಿಸ್ತಾ ಇದೀಯಾ, ನಿನ್ನ ರಾಜ್ಯದ ಜನರನ್ನು ನೀನು ಹೇಗೆ ಪ್ರೀತಿಸ್ತಿದೀಯಾ, ಅವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಅವ್ರ ರಕ್ಷಣೆಗೋಸ್ಕರ ಎಷ್ಟು ಪ್ರಾರ್ಥಿಸ್ತಾ ಇದ್ದೀರಾ, ಅವ್ರ ಸಮಸ್ಯೆಗೋಸ್ಕರ ಎಷ್ಟು ಪ್ರಾರ್ಥಿಸ್ತಾ ಇದ್ದೀರಾ, ನಿನ್ನ ಹೃದಯ ಯಾವುದಕ್ಕಾಗಿ ಬಡಿತಾ ಇದೆ? ಕೇವಲ ಪ್ರಾಪಂಚಿಕವಾದ ವಿಷಯಗಳಿಗಾಗಿಯಾ?
ಬರೇ ತೋರಿಕೆಯ ವಿಷಯಗಳಿಗಾಗಿಯಾ ಅಥವಾ ಅಂತರಾಳದಿಂದ ನಿನ್ನಲ್ಲಿ ಏನಾದರೂ ದೇವರಿಗೆ ಕೊಡ್ಲಿಕ್ಕಿದೆಯಾ? ಅದನ್ನ ಪರೀಕ್ಷೆ ಮಾಡಿಕೊಂಡು ಇವತ್ತು ನಾನು ನೀವುಗಳು ಪ್ರೀತಿಯಲ್ಲಿ ನಡೀತಕ್ಕಂಥದ್ದು ಬಹಳ ಮುಖ್ಯ. ಒಂದು ವೇಳೆ ನಿಜವಾಗಿರ್ತಕ್ಕಂಥ ದೈವಿಕ ಪ್ರೀತಿಯಿಂದ ನಾವು ತುಂಬಿಸಲ್ಪಟ್ಟಿಲ್ಲ ಅಂತಂದ್ರೆ ದೇವ್ರ ವಾಕ್ಯ ಹೇಳ್ತದೆ ನಾವು ಯಾವ ಪ್ರಯೋಜನಕ್ಕೂ ಬಾರದಂಥವ್ರು. ಅದರಿಂದ ಇವತ್ತು ನನ್ನನ್ನ ನಿಮ್ಮನ್ನ ದೇವರು ಆದುಕೊಂಡಿರ್ತಕ್ಕಂಥದ್ದು ಪ್ರಯೋಜನಕ್ಕೆ ಬರದೇ ಇರ್ಲಿಕ್ಕಲ್ಲ, ನಾವು ಪ್ರಯೋಜನ ಆಗೋದಕ್ಕೋಸ್ಕರ ಅನೇಕರಿಗೆ ಸಮಾಧಾನವನ್ನ ಸಂತೋಷವನ್ನ ಉಂಟು ಮಾಡೋದಕ್ಕೆ, ಅನೇಕರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸೋದಕ್ಕಾಗಿ ನಾವು ಇಡಲ್ಪಟ್ಟಿದ್ದೇವೆ ಪ್ರೇರೆ. ಅದರಿಂದ ನಾವು ಪ್ರೀತಿಯನ್ನ ಏನ್ ಮಾಡಬೇಕಾಗಿದೆ? ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರೀತಿ ಮಾಡೋದನ್ನ ಕಲ್ತ್ಕೊಳ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ನನ್ನಲ್ಲಿ ಪ್ರೀತಿ ಇಲ್ಲ, ನಿನ್ನಂತ ದೈವಿಕ ಪ್ರೀತಿ ನನ್ನಲ್ಲಿಲ್ಲ ಸ್ವಾಮಿ, ನಿನ್ನ ದೈವಿಕ ಪ್ರೀತಿಯಿಂದ ನಾವು ಒಬ್ಬರನ್ನು ತುಂಬಿಸು, ನಾವು ಪ್ರೀತಿಯಲ್ಲಿ ನಡೆಯುವಂತೆ, ಆ ಮೂಲಕವಾಗಿ ನಿನ್ನ ನಾಮವನ್ನು ಮಹಿಮೆ ಮಾಡುವಂತೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಒಂದು ವೇಳೆ ಸ್ವಾಮಿ ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ ಎಲ್ಲ ವಿಧವಾಗಿರ್ತಕ್ಕಂಥ ಸಂಪತ್ತುಗಳು, ಜ್ಞಾನ, ವಿದ್ಯೆ ಎಲ್ಲವೂ ನಮಗಿದ್ದರೂ ನಮ್ಮಲ್ಲಿ ನಿಮ್ಮಲ್ಲಿರುವಂಥ ದೈವಿಕ ಪ್ರೀತಿ ಇಲ್ಲ ಅಂತಂದ್ರೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಎಂಬುದಾಗಿ ನೋಡ್ತೇವಪ್ಪ. ಮನುಷ್ಯರ ಭಾಷೆ, ದೇವದೂತರ ಭಾಷೆ ಎಲ್ಲ ನಾನು ಕಲ್ತಿದ್ರು ಸ್ವಾಮಿ, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಸ್ವಾಮಿ, ನಮ್ಮ ಒಬ್ಬರನ್ನ ಈ ಕಾರ್ಯಕ್ರಮ ನೋಡೋದು ಪ್ರತಿಯೊಬ್ಬರ ನಿನ್ನ ಪ್ರೀತಿಯಿಂದ ತುಂಬಿಸು ಸ್ವಾಮಿ. ಲೌಕಿಕವಾಗಿರ್ತಕ್ಕಂಥ ಕೆಟ್ಟ ವಿಧವಾಗಿರ್ತಕ್ಕಂಥ ಆ ಪ್ರೀತಿಯಿಂದ ನಾವು ಹೊರಬರಕ್ಕೆ, ನಾವು ನಿನ್ನ ಹಾಗೆ ಎಲ್ಲರನ್ನ ಪ್ರೀತಿಸಕ್ಕೆ ಕೃಪೆ ಕೊಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ನಮ್ಮ ಚಾನಲ್ ಬರ್ತಕ್ಕಂಥ ಈ ಸಂದೇಶಗಳು ನಿಮಗೆ ಇಷ್ಟ ಆಗೋದಾದ್ರೆ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.